ಅಜ್ಜಿ ಹೊಸ ಮನೆ ಕಟ್ಟಬೇಕು ಹೊಸ ಮನೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ? ಆದರೂ ಇದೇ ಹಳೆ ಮನೆಗೆ ಯಾಕಿದ್ದೀವಿ ನಾವು? ಆವತ್ತು ಏನಾಯಿತು ಅಂತ ನೀನು ಹೇಳಲೇ ಇಲ್ವಲ್ಲ. ನನಗದೇನು ಅಷ್ಟೊಂದು ಗೆಪ್ತಿನೂ ಇಲ್ಲ, ಏನೂ ಇಲ್ಲ. ಅಪ್ಪ ಅಮ್ಮ ಸತ್ತೋದ್ರು ಅಂತ ಮಾತ್ರ ಗೊತ್ತು. ಅದು ಬಿಟ್ಬಿಟ್ಟು ಬೇರೆ ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು ನನಗೇನು ಗೊತ್ತಾಗ್ಲಿಲ್ವಲ್ಲ. ಏನು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಅಲ್ಲ ಕಣ್ಮಗ, ಹಳೆದೆಲ್ಲ ಯಾಕಲ ನಿಂಗೆ? ಹಳೆದು ಯಾಕೆ ಸುಮ್ಕಿರಪ್ಪ ನೀನು? ಉಣ್ಣು ಆಗಿದ್ದಾಗೋಯ್ತು ಕಣಪ್ಪ. ನಿಂಗೂ ತೋಳಾಗ ಬಲ ಐತೆ. ನನಗೂ ಕೊಯ್ಲಾದಷ್ಟು ಸಹಾಯ ಮಾಡ್ತೀವಿ. ವ್ಯವಸಾಯ ಮಾಡಿ ದುಡ್ದು ಮಾಡಿ ಏನೋ ಒಂದು ನಾವೊಂದು ದಾರಿ ಕಾಣ್ಕೊಳ್ಳೋಣ. ಇವಾಗ ಎಲ್ಲ ಬಿಟ್ಬಿಟ್ಟು ಕಣ್ಮಗ, ಹಳೆ ನಡೆದೋಗಿರೋ ವಿಷಯನೆಲ್ಲ ಕೆದಿಕೊಂಡು ಕುಂತ್ಕೊಂಡ್ರೆ ಅದೇನು ಅಂತಾರಲ್ಲ, ಇನ್ನೂ ಗಾಯ ಶಾನೆ ಆಯ್ತದ ಕಣ್ಮಗ. ನೀನು ಉಣ್ಣು ಪಾಪ, ನಿಂಗೆ ಈಗ ತಾನೇ ಎಲ್ಲ ಚೇತರಿಸ್ಕೊಂಡು ಮಾಮೂಲಿ ಥರ ಆಗ್ಬಿಟ್ಟಿದ್ಯಾ. ಮತ್ತೆ ನಿನ್ನ ಹಳೆ ಬಂದು ಥರ ನೋಡಕ್ಕೆ ನಂಗೆ ಕೈಲಾಗಕ್ಕಿಲ್ಲ ಕಣ್ಮಗ. ಅಜ್ಜಿ ಆದರೆ ಏನಾಯ್ತು ಅಜ್ಜಿ? ಅವತ್ತು ನಾವು ಮನೆ ಕಟ್ಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಲ್ಲ, ಅಪ್ಪ ಅಮ್ಮ ಎಲ್ಲನೂ ಪಾಯಿದ ಪೂಜೆ ಎಲ್ಲ ಮಾಡ್ತಾ ಇದ್ರಲ್ಲ, ಆಮೇಲೆ ಏನಾಯ್ತು ಅಜ್ಜಿ? ಆಮೇಲೆ ಏನಾಯ್ತು? ಅದೇ ಆ ಸಾವುಕಾತಿ ಅವಳಲ್ಲ, ನಿನಗೂ ಗೊತ್ತಿತ್ತಲ್ಲ ಆ ಸಾವುಕಾತಿ. ಎಲ್ಲನೂ ದುಡ್ಡು ಅದು ಇದು ಅಂತ ಹೇಳ್ಬಿಟ್ಟು ಕಣಪ್ಪ, ಕೊಟ್ಟಿರೋ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮೋಸ ಮಾಡಿಬಿಟ್ಟು ದೊಡ್ಡ ತಿರುಪ್ತಿನಾಮ ಹಾಕ್ಬಿಟ್ಲು ಕಣಪ್ಪ. ಎಲ್ಲ ತಿರುಪ್ತಿನಾಮ ಹಾಕ್ಬಿಟ್ಟು ಮನೆ ಪಾಯದೆಲ್ಲನೂ ಅವಳೇನೇ ಜಾಗ ಎಲ್ಲ ಇದು ಮೊತ್ತುವರಿ ಮಾಡ್ಕೊಬಿಟ್ಟು ನನಗೆ ಬೇಕು ಅಂತ ಹೇಳ್ಬಿಟ್ಟು ತಗೊಳ ಬೀದಿಗೆ ತಗೊಬಂದ್ಬಿಟ್ಲು ಕಣಪ್ಪ. ಆ ಮಾನವರ್ವದಿ ಹೋಗಿದ್ದಕ್ಕೂ ದುಡ್ಡೆಲ್ಲ ಕಳ್ಕೊಂಡಿದ್ದಕ್ಕೂ ಇನ್ನೂ ಕೊಡು ಅಂತ ಪೀಡಿಸ್ಕೊಂಡು ಕುಂತಿದ್ಲ. ಅಯ್ಯೋ ಅದಕ್ಕೂ ಇದಕ್ಕೂ ಏನೋ ಸ್ವಲ್ಪ ಜಗಳ ಆಗೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತೀವಿ ಸತ್ತೋಗ್ಬಿಟ್ರು ಏನೋ ಮಾಡ್ಕೊಂಡು. ನಾಡು ನೀನು ಒಬ್ಬನನ್ನ ನನ್ನ ಕೈ ಇಕ್ಬಿಟ್ಟು ಹೊಂಟೋಗ್ಬಿಟ್ರು. ನೀನು ನೋಡಿದ್ರೆ ಏನು ಮಾಡಿಯಾ? ಸಾಕಾದಂಗೆ ಆಗೋಗ್ಬಿಡ್ತದೆ ನಿನಗೆ. ಏನು ಮಾತಾಡ್ತಿದ್ಯಾ? ನಿನಗೆ ವಯಸ್ಸಾತ ಬಂದ್ರು ನೀನು ಚಿಕ್ಕ ಹುಡುಗಂತ ನೀನು ಇದು ಬಿಟ್ಟಿದ್ದೆ ಕಣಪ್ಪ ನೀನು. ಅದನ್ನು ಮತ್ತೆ ನಾನು 7 ವರ್ಷದಿಂದ ಆಸ್ಪತ್ರೆಗೆ ತೋರಿಸಿ ನೋಡಪ್ಪ, ಇವಾಗ ನೀನು ಗೆಲ್ಲುವಾಗ ಸಂದಕ್ಕಿದ್ಯಾ ಕಣಪ್ಪ. ಆ ಸಾವಕತಿ ಕತೆ ಯಾಕೆ ಹೇಳಿಯ ನೀನು? ಬಿಟ್ಬಿಡು, ದರಿದ್ರದಳು ಹಾಳಾಗೋಗ್ಲಿ ಬಿಟ್ಬಿಡು. ಇನ್ನೂ ಬದುಕವಳ ಅಜ್ಜಿ ಅವಳು? ಬದುಕದೆ ಇನ್ನೇನು ಕಣ್ಲಾ? ಬದುಕದೆ ಇನ್ನೇನು? ಬದುಕಿ ಸಂದಕ್ಕೆ ನೀನು ಅವಳೇ ಆಳ ಬಿದ್ದೋಗ್ಲಿ ನಿನಗೆ ಯಾಕೆ? ನೀನು ಉಣ್ಣಪ್ಪ, ನೀನು ಉಣ್ಬಿಟ್ಟು ಸುಮ್ಕೆ ನೀನಿಯಾ ಹೋಗು. ಅದೇನೋ ಹೊಲದಾಗೇನೋ ನೋಡ್ಕೋಬೇಕು ಅಂತಿದ್ದಲ್ಲ, ಹೋಗು ನೆಟ್ಟಿಗೆ ಹೋಗ್ಬಿಟ್ಟು ಹೊಲ ಫಲದೆಲ್ಲ ನೋಡ್ಕೊಂಬಿಟ್ಟು ಬರೋಗು. ಅವಳಜ್ಜಿ ಅವಳು ಎಲ್ಲಿ ಬಿದ್ದವಳೆ ಅಂತ ಹೇಳಜ್ಜಿ, ಅವಳಿಗೆ ಸರಿಯಾಗಿ ಮಾಡ್ಬಿಟ್ಟು ಬರ್ತೀನಿ ನಾನು. ಹೋಗ್ಬಿಟ್ಟು ಸರಿಯಾಗೇ ಮಾಡ್ತೀನಿ. ನೀನೇನಪ್ಪ ಸರಿಯಾಗಿ ಮಾಡೋದು? ಆ ದೇವರು ನೀನೇ ಸರಿಯಾಗಿ ಮಾಡಿದ್ವಾ? ಅನುಭವಿಸ್ತಾವಳೆ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸುಮ್ಮನೆ ಹೋಗ್ಬಿಡ್ಬೇಕಣಪ್ಪ. ನೀನು ಉಣ್ಬಿಟ್ಟು ಹೋಗಿ ಸುಮ್ಮನೆ ಹೊಲದ ಕಡೆ ಹೋಗು. ಯಾವುದ್ರ ಬಗ್ಗೆನೂ ನೀನು ಚಿಂತೆ ಮಾಡೋಕೆ ಹೋಗ್ಬೇಡ. ನೀನು ಹಿಂದೆ ನಾನಿದ್ದೀನಿ. ನಾನು ನಿಂಗೆ ಯಾವ ಪಟ್ಟಿ ಸಹಾಯ ಬೇಕೋ ಆ ಪಟ್ಟಿ ಸಹಾಯ ಮಾಡ್ತೀನಿ. ನೀನು ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕುಂತ್ಕೋಬೇಡ ಕಣ್ಮಗ. ನೀನು ಕುಂತ್ಕೋಬೇಡ. ನೀನು ಸುಮ್ಕೆ ಎದ್ದೋಗಿ ನೀನು ಪದೇ ಕೆದ್ಕೋದು ಕೇಳೋದು ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ ನೀನು. ನಾನು ದನಕ್ಕೆ ನೀರಿಕ್ಬಿಟ್ಟು ಬರ್ತೀನಿ, ನೀನು ಉಣ್ಣು. ಯಾ ಸಾವುಕಾತಿ ಲೋಪರ್, ನಮ್ಮ ಅಪ್ಪ ಅಮ್ಮನಿಗೆ ಸಾಯ್ಬಿಡದೆ ಅಲ್ವಾ ನೀನು? ಇದನ್ನು ಮಾತ್ರ ನಾನು ಜನ್ಮ ಇರೋ ತನಕನೂ ಮರೆಯಲ್ಲ. ನಾನು ನಿನಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ರೆ ಹಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿನ್ಗಂತೂ. ನಿನ್ನಂತೂ ಭೂಮಿ ಮೇಲೆ ಇರೋದೇ ನಿನಗೆ ಭಾರ. ಏನೇ ಮಾಡಿತ್ತು ನಿನಗೆ ನಮ್ಮಪ್ಪ? ಎಲ್ಲ ಸಾಲ ಕೊಟ್ಟರು ಬಡ್ಡಿ ಮೇಲೆ ಬಡ್ಡಿ ಹಾಕ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಉಣ್ಕೊಬಿಟ್ಟೆ ಅಲ್ವಾ? ಐತೆ ನಿಂಗೆ ಸರಿಯಾಗೈತೆ, ನೋಡ್ತಾ ಇರು. ಈ ವ್ಯವಸಾಯ ಮಾಡೋದ್ರಾಗಿರೋ ಖುಷಿ ಯಾವುದ್ರಾಗೂ ಇಲ್ಲ. ಒಂಚೂರು ದುಡ್ಡೊಂದು ಸಂದಾಕ್ ಬಂದ್ಬಿಟ್ರೆ ಹೆಂಗಿತ್ತೀನಿ. ನಮ್ಮ ಅಜ್ಜಿನ ಸಂದಾಕ್ ನೋಡ್ಕೋಬೇಕು ನಾನಂತೂ. ಇನ್ನು ಮ್ಯಾಲೆ ನಮ್ಮ ಅಜ್ಜಿನೇ ನನಗಂತೂ ಎಲ್ಲ ವ್ಯವಸಾಯ ಮಾಡ್ಕೊಂಡು ಹೆಂಗೋನು ಸಂದಕ್ಕೆ ಉದ್ಧಾರ ಆಗ್ಬಿಡ್ಬೇಕು. ಅದ್ರ ಜೊತೆ ಬಿಸ್ನೆಸ್ ಏನಾರ ಮಾಡಬೇಕಲ್ಲ, ಏನೋ ವ್ಯಾಪಾರ ವ್ಯವಹಾರ ಮಾಡಿಬಿಟ್ಟು ದುಡ್ಡು ಮಾಡ್ಕೋಬೇಕು. ಇಲ್ಲ ಅಂತಂದರೆ ಆಗೋಕ್ಕಿಲ್ಲ, ಭಾಳ ಕಷ್ಟ ಆಗೋಗ್ಬಿಡ್ತದೆ. ಬೇಗ ಬೆಳಿಬೇಕು ಅಂತಂದರೆ ಮಾಡಲೇಬೇಕು ನಾನು. ಪಾಪ ಇಷ್ಟು ದಿನ ನಮ್ಮ ಅಜ್ಜಿ ನಾನು ನೋಡ್ಕೊಂಡೈತೆ. ಇವ್ನು ನಮ್ಮ ಶಿವು ಅಲ್ವಾ? ಶಿವು, ಹೋ ಮಂಜ, ನೀನೇನಾ ಇಲ್ಲಿ? ಲೋ ನೀನೇನ್ಲ ಇಷ್ಟೊಂದು ಬದಲ ಹೋಗ್ಬಿಟ್ಟಿದ್ಯಾ? ಪೆದ್ದನಂಗಿದ್ದೆ, ಇವಾಗ ಏನೋ ಹಿಂಗ ಹೋಗ್ಬಿಟ್ಟಿದ್ಯಲ್ಲ. ಆಸ್ಪತ್ರೆಗೆಲ್ಲ ಅಜ್ಜಿ ತೋರಿಸ್ತು ಕಣ, ಅದಕ್ಕೇನೆ ಎಲ್ಲ ಚೆನ್ನಾಗದೆ. ನೀನು ಚೆನ್ನಾಗಿದ್ಯೇನೋ? ಹ್ಞೂ ಕಣೋ ಚೆನ್ನಾಗಿದ್ದೀನಿ. ಅಯ್ಯೋ ನಾನು ನೀನು ನೋಡಿದ್ನಾ, ಇದೇನಪ್ಪ ಇವನು ಹೊಲ್ದಾಗ ಬಂದ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಯಿತು. ಇನ್ನೇ ನಮ್ಮದು ಪಕ್ಕದಾಗೆ ಅಲ್ವಾ ಹೊಲ ಇರೋದು, ಅದಕ್ಕೆ ಇರ್ಬೋದೇನೋ ನೀನೇನೆ ಅಂತ ಹೇಳ್ಬಿಟ್ಟು ಹಂಗೆ ಓಡ್ ಬಂದೆ ನೋಡು, ಮಾತಾಡ್ಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು. ಹೆಂಗೋ ನೀನು ಹಿಂಗಿರೋದು ನೋಡ್ಬಿಟ್ಟು ನನಗಂತೂ ಭಾಳ ಖುಷಿ ಆತೈತೆ ಕಣಪ್ಪ. ನನಗೂ ಅಷ್ಟೇ, ನನ್ನ ಬದಲಾಗಿರೋದು ನೋಡಿ ಭಾಳ ಖುಷಿ ಆತೈತೆ. ಮತ್ತೆ ನೀನು ಹೆಂಡ್ತಿನೂ ಭಾಳ ಖುಷಿ ಪಟ್ಟಿರ್ತಾಳೆ ಏನು? ಹೆಂಗೋ ನನ್ನ ಗಂಡ ಪೆದ್ದ ಅಂತ ಹೇಳ್ತಾ ಇದ್ಲು. ಇವಾಗೇನೋ ಫುಲ್ ಖುಷಿ ಆಗ್ಬಿಟ್ಟಿರ್ತಾಳೆ. ಮತ್ತೆ ನಿಮ್ಮ ಮನೆಗೆ ವಾಪಸ್ ಬಂದೇ ಬತ್ತಾಳೆ ಬಿಡು. ಇದೇನ್ಲ ಹೇಳ್ತಾ ಇದೆಯಾ? ನನಗೆ ಮದುವೆನಾ? ಏನು ತಮಾಷೆ ಮಾಡ್ತಿಲ್ಲ ತಾನೇ? ನನಗದೇನು ಗೆಪ್ತಿಲ್ವಲ್ಲ? ನೀನು ಎಲ್ಲ ಗೆಪ್ತಿದ್ದೀರಾ, ಆದರೆ ನಾನು ಮದುವೆ ಆಗಿರೋದು ನನಗೇನು ಗೆಪ್ತಿಲ್ವಲ್ಲ. ಇದೇನ್ಲ ಹಿಂಗೆ ಹೇಳ್ತಾ ಇದೆಯಾ? ಸುಮ್ಮನೆ ತಮಾಷೆ ಮಾಡಬೇಡ ಕಣ್ಲ ನೀನು. ಲೋ ಮಂಕ್ ನನ್ನ ಮಗನೇ, ನಾನು ಯಾಕಲ ಸುಳ್ಳು ಹೇಳಿ? ನೀನು ಮದುವೆ ಆಗಿದೆಯಾ ಕಣ್ಲ ನೀನು? ನೀನು ಹೆಂಡ್ತಿ ಅವಳಲ್ಲ, ಅವಳ ಹೆಸ್ರದ್ದೇನು? ಪಟಾಕ ಅಂತನೂ ಅಂತಿದ್ರು, ಕಾವ್ಯ ಅಂತನೇನು ಅಂತಿದ್ರು, ಅದೇನೋ ಅಂತಿದ್ರಪ್ಪ, ಮರ್ತೋಗ್ಬಿಟ್ಟಿವ್ನಿ. ಏನು ಆರಾಮಾಗಿದ್ರಲ್ಲ ನೀನು? ಯಾವಾಗೂ ಹೆಂಡ್ತಿ ಅಂತ ಓಡಾಡ್ತಾ ಇದ್ದೆ, ಅವಳು ಯಾವಾಗ ಪಾಪ ಮಾಡ್ಕೊಂಡಿರೋಳು. ನಿಮ್ಮ ಮನೆಗೇನೇ ಇದ್ಲು, ಆಮೇಲೆ ನೀನು ಪೆದ್ದ ಅಂತನೋ ಏನೋ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋದ್ಲು. ಯಾಕ ನಿಂಗೆಲ್ಲ ನೆನಪೈತೆ, ಇದೊಂದು ನೆನಪಿಲ್ವಾ ನಿನಗೆ? ಇಲ್ಲ ಕಣ್ಲ, ನಮ್ಮ ತಾಯನಿಗೂ ನೆನಪಿಲ್ಲ, ಏನೂ ನೆನಪಿಲ್ಲ ನನಗಂತೂ. ನೀನು ಏನು ಹೇಳ್ತಾ ಇದೀಯ ಅಂತ ನನಗಂತೂ ಗೊತ್ತಾಯ್ತಿಲ್ಲ. ನಾನು ಮದುವೆ ಆಗಿದ್ದೀನಿ ಅಂತಂದರೆ ನನಗೆ ನಂಬಕ್ಕೆ ಆಯ್ತಿಲ್ಲ.
ಏನು ಏಜ್ ಕಂಡ್ಲ ನನಗೆ 26-27 ವರ್ಷ ಇಷ್ಟು ಬಿರ್ನ ಮದುವೆ ಆಗೋಗ್ಬಿಟ್ನ ನಾನು. ನನಗೆ ಆಶ್ಚರ್ಯ ಆಯ್ತಾಯ್ತಲ್ಲ. ಅಯ್ಯೋ ನಮ್ಗೂ ಅವತ್ತು ಆಶ್ಚರ್ಯ ಆಯ್ತು ಕಣಪ್ಪ. ನೋಡಿ ನಮ್ಮಂಥವ್ರಿಗೆ ಹೆಣ್ಣು ಕೊಡಲ್ಲ, ಇವನು ಪೆದ್ದ ಥರ ಇದ್ರು ಇವನು ಮದುವೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಶಾನೆ ಅನ್ಕೋಬಿಟ್ಟೆ. ಆದರೆ ನಿನ್ನ ಅದೃಷ್ಟ ಬಿಡು ಅಂತ ಹೇಳ್ಬಿಟ್ಟು ನಾವು ಸುಮ್ಕಾದ್ವಿ. ಈಗ ನೋಡ್ರೆ ಮದುವೆ ಆಗಿರೋದೇ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ. ನಿಮ್ಮ ಅಜ್ಜಿನ ಒಂದು ಕಿತ್ತ ಕೇಳಬೇಕಿತ್ತಾನೆ. ನಿಮ್ಮ ಅಜ್ಜಿನೂ ಯಾವ ವಿಷಯನೂ ನಿನ್ನ ಹತ್ರ ಹೇಳಿಲ್ವಾ? ಇಲ್ಲ ಕಂಡ, ಯಾವ ವಿಷಯನೂ ನಿನ್ನ ಹತ್ರ ಅಜ್ಜಿ ಹೇಳಿಲ್ಲ. ಅಜ್ಜಿ ಯಾಕೆ ಮುಚ್ಚಿಕೊಂಡೈತೆ ಏನು ಎತ್ತ ಅಂತ ನನಗಂತೂ ಗೊತ್ತಿಲ್ಲ, ಏನನ್ನೂ ಗೊತ್ತಿಲ್ಲ. ಹುಡುಗಿ ನೋಡೋಕೆ ಸಂದಕ್ಕೆ ಇದ್ಲು ಕಂಡ್ಲ, ಆದರೆ ಹೊಸಿ ದುರಂಕಾರ ಶಾನೆ ಇತ್ತು ನಿನ್ನ ಹೆಂಡತಿಗೆ. ಏನು ಗೊತ್ತಾತಿರ್ಲಿಲ್ಲ, ಸಮಯಸದ್ ಗೊತ್ತಿರಲಿಲ್ಲ, ಅದೇನು ಮಾಡಕ್ಕೆ ಗೊತ್ತಿರಲಿಲ್ಲ. ಅದು ಏನು ಊರು ನಿಮ್ಮ ಅಜ್ಜಿ ಯಾವುದೋ ಇನ್ಫಾರ್ಮೇಷನ್ ನಮಗೇನು ಹೇಳಲಿಲ್ಲ. ಯಾವ ವಿಷಯನೂ ನಮಗೇನು ಅಷ್ಟೊಂದು ಗೊತ್ತಿಲ್ಲ. ಆದರೆ ನೀನು ಮದುವೆ ಮಾಡ್ಕೊಂಡು ಬಂದೆ ಅಂತ ಗೊತ್ತಿತ್ತು. ಒಂದು 2 ಸಲ ನಿನ್ನ ಹೆಂಡತಿ ನೋಡಿದ್ದೀನಿ ಬಿಟ್ರೆ ಬೇರೆ ನೀವಿಬ್ಬರು ಎಲ್ಲೂ ಹೋಗಿರೋದು ಮಾಡಿರೋದು ನಾನು ಏನು ನೋಡಿಲ್ಲ ಕಂಡ್ಲ. ಒಂದ್ಸಲ ಹೋಗ್ಬಿಟ್ಟು ನಿಮ್ಮ ಅಜ್ಜಿನ ಕೇಳು, ನೀನು ಹೆಂಡತಿ ಅಲ್ವಾ, ನೀನು ಸರಿ ಹೋಗಿದ್ಯಾ ಅಂತ ಏನಾದರೂ ಗೊತ್ತಾದರೆ ನಿನ್ನ ಹೆಂಡತಿ ಹೆಂಗಿರು ವಾಪಸ್ ಬಂದೇ ಬರ್ತಾಳೆ. ತಾಳಿ ಕಟ್ಟಿರೋದೆಲ್ಲನೂ ಹೋಗ್ಬಿಡ್ತೈತಾ, ನೀನೇ ಹೇಳು. ಕರ್ಕೊಂಬಂದ್ಬಿಟ್ಟು ಚೆನ್ನಾಗಿ ಸಂಸಾರ ಮಾಡಪ್ಪ, ಸರಿನಾ? ಸರಿ ಸರಿ ಆಯಿತು ಕಣ. ಸರಿ ಕಣ, ನೀರು ಕಟ್ತಾ ಇದ್ದೀನಿ, ಆಮೇಕಿಂದ ಸಿಗ್ತೀನಿ. ಸರಿ ಸರಿ. ನಂಗೆ ಮದುವೆ ಆಗೈತಾ? ನಂಗೆ ಏನೋ ಗಿಫ್ಟಿನೇ ಇಲ್ವಲ್ಲ, ನನಗೆ ಏನೊಂದು ಚೂರು ಗೊತ್ತಿಲ್ವಲ್ಲ ನನಗೆ. ನನಗೆ ಮದುವೆ ಆಗಿರೋದು ಏನೂ ಗೊತ್ತಿಲ್ವಲ್ಲ. ಅಜ್ಜಿ ಯಾಕೆ ನನ್ನ ಹತ್ರ ಎಲ್ಲ ಮುಚ್ಚಿಕ್ಬಿಟ್ರು? ಒಂದು ಮಾತು ಹೇಳಿಲ್ವಲ್ಲ ಅಜ್ಜಿ ನನಗೆ. ಅಜ್ಜಿ ಹೇಳಿದರೆ ಎಲ್ಲ ವಿಷಯನೂ ನನಗೆ ಗೊತ್ತಾಗಿರೋದು. ಆದರೆ ಅಜ್ಜಿನೇ ಮುಚ್ಚಿಕ್ಕವ್ರೆ ಅಂತ ಹೇಳಿದ್ರೆ ಮದುವೆ ಹುಡುಗಿ ಸರಿ ಇರಲಿಲ್ವಾ? ಇಲ್ಲ ಏನೂ ಅದ್ರಾಗ ತೊಂದರೆ ಇರಬೇಕು ಅಂತ ಅನ್ನಿಸ್ತದೆ. ಏನಾದ್ರು ನಮ್ಮನ್ನ ಬಲವಂತಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಲ ಏನೋ ಬಿಡು. ಅಜ್ಜಿನ ಕೇಳಿಬಿಟ್ಟು ಒಂದ್ಸಲ ನಮ್ಮ ಹುಡುಗಿನ ಕರ್ಕೊಂಡು ಬರಕ್ಕೆ ನೋಡಬೇಕು. ಯಾರು ಏನು ಅಜ್ಜಿ ಬಂದರೆ ಎಲ್ಲ ವಿಷಯ ಹೇಳ್ತದೆ. ಏನಪ್ಪ ಶಿವು, ಸಂದಕ್ಕಿದೆಯೇನಪ್ಪ? ಅಜ್ಜಿ ನೀವಾ? ಚೆನ್ನಾಗಿದ್ದೀನಿ ಅಜ್ಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣಪ್ಪ. ಎಲ್ಲಿ ನೆಂಟರು ಕಾಣ್ತಾನೆ ಇಲ್ಲ. ನನ್ನ ಫ್ರೆಂಡ್ ಇಷ್ಟೊತ್ತು ಎಲ್ಲೋ ಸುಳ್ಳು ಹೇಳೋನೆ ಅಂತ ಅನ್ಕೊಂಡಿದ್ದೆ. ಆದರೆ ಅಜ್ಜಿನೂ ಕೇಳ್ತಾ ಐತೆ ಅಂದರೆ ನನಗೆ ಮದುವೆ ಆಗಿರೋದು ನಿಜ. ಆದರೆ ಯಾರನ್ನ ಮದುವೆ ಆಗಿದ್ದೀನಿ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಯ್ಯೋ ನಮ್ಮ ಹುಡುಗಿನ ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತೈತೆ. ಆದರೆ ನಾನು ಯಾಕೆ ಬಿಟ್ಟೋದ್ರು ಅಂತ ಗೊತ್ತಿಲ್ವಲ್ಲ. ಇಲ್ಲ ಅಜ್ಜಿ, ಇಲ್ಲ, ಅದು ನಾನೇ ಬಂದೆ. ನೋಡಪ್ಪ, ಸಂಸಾರ ಅಂದಮೇಲೆ 100 ಗಲಾಟೆ ಬರ್ತವೆ, 100 ಗಲಾಟೆ ಒಯ್ತವೆ. ಅದ್ರ ಬಗ್ಗೆ ಎಲ್ಲ ನೋಡ್ಕೊಂಡಿದ್ದಂಗೆ ನೀನು ಏನೋ ಮುನಿಸ್ಕೊಂಡು ಹೋಗೋಳಂತಲ್ಲ, ಹೊಸಿ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾರ್ಲಾ, ಏನಾಯ್ತದೆ? ಹೆಂಗ ಇವಾಗ ಮೊದಲಾದ್ರೆ ನೀನು ಪ್ಯಾದನ್ ಥರ ಆಡ್ತಿದ್ದೆ, ಇವಾಗ ಏನಪ್ಪ ನೀನು ಪ್ಯಾದನ್ ಥರನೂ ಆಡ್ತಿಲ್ಲ, ಯಾವ್ದ್ರ ಥರನೂ ಆಡ್ತಿರ್ಲಿಲ್ಲ. ನೀನು ಇವಾಗ ಹೆಂಗೋ ಸಂದಕ್ಕಿದೆಯಲ್ಲ, ಕರ್ಕೊಂಡು ಬಂದು ಗಂಡ ಹೆಂಡ್ರು ಹೆಂಗೋ ನನಗೂ ಒಟ್ಟು ಜೀವನ ಮಾಡ್ಕೊಂಡು ಹೋಗ್ರಿ, ಏನಾಯ್ತದೆ? ಅದು ಅಜ್ಜಿ ನನಗೇನು ಗೊತ್ತಿಲ್ಲ. ಅಜ್ಜಿನ ಹೋಗ್ಬಿಟ್ಟು ಕೇಳ್ಬಿಟ್ಟು ಎಲ್ಲ ವಿಚಾರನೂ ಮಾತಾಡ್ತೀನಿ ಇವತ್ತು ರಾತ್ರಿಗೆ. ನೀನು ಏನು ಎತ್ತ ಯಾರು ಅಂತಲೂ ಗೊತ್ತಾಗ್ತಿಲ್ಲ ನನಗಂತೂ ಸರಿಯಾಗಿ. ನಿಮಗೂ ಗೊತ್ತಲ್ಲ, ನನ್ನ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಎಲ್ಲ ಬದಲಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೇನು ಗೊತ್ತಿಲ್ಲ. ಅಜ್ಜಿನ ಹೋಗ್ಬಿಟ್ಟು ಕೇಳ್ಬಿಟ್ಟು ನಾನೇ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಒಳ್ಳೇದು ಕಣಪ್ಪ, ನಿನಗೆ ಕೆಟ್ಟದ್ದು ಗೊತ್ತಿಲ್ಲ, ಒಳ್ಳೇದು ಗೊತ್ತಿಲ್ಲ ಬಿಡು. ಏನೋ ನೀನು ಎಂಡ್ರಿಗೆ ಒಂಚೂರು ದುರಂಕಾರ ಶಾನೆ, ಸಾವುಕಾರು ಮನೆ ಹುಡುಗಿ ಅಲ್ವಾ. ನೀನು ಏನೋ ಇಷ್ಟಪಟ್ಬಿಟ್ಟು ನೀನೇ ಮದುವೆ ಮಾಡ್ಕೊಂಡಿದ್ಲಪ್ಪ. ನೀನೇನಲ್ಲ, ಅವಳೇನೇ ಇಷ್ಟಪಟ್ಬಿಟ್ಟು ನೀನೇ ಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದು ಕಣಪ್ಪ. ಅಂತ ಇಷ್ಟಪಟ್ಟರೆ ಹುಡುಗಿನ ಅದು ಏನು ತೊಂದರೆ ಆಯಿತು ಏನೋ ಗೊತ್ತಿಲ್ಲ, ಹೊಂಟೋಗವಳೆ. ನೀನೇ ಹೋಗ್ಬಿಟ್ಟು ನಿಂದೆ ಏನೋ ನೀನೇ ದೊಡ್ಡೊಳಗಮ್ಮ ಅಂತ ಕರ್ಕೊಂಬಂದ್ಬಿಡಪ್ಪ ಹೋಗ್ಬಿಟ್ಟು, ಸರಿನಾ? ಸರಿ ಅಜ್ಜಿ, ಆಯಿತು, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಹೇಳಿ. ನನಗೂ ಈಗಲೇ ಗೊತ್ತಾಗಿದ್ದು. ಸರಿ, ನಾನು ಕರ್ಕೊಂಬಿಟ್ಟು ಬರ್ತೀನಿ ಹೇಳಿ. ಸರಿ ಕಣಪ್ಪ, ಸರಿ ಸರಿ. ನಿಮ್ಮ ಅಜ್ಜಿ ಹೇಳ್ತು ಆಸ್ಪತ್ರೆಯಿಂದ ಬಂದವನೇ ಅಂತ ಹೇಳ್ಬಿಟ್ಟು ಮಂತಕ್ಕೆ ಹೋಗಿದ್ದೆ, ವಾಲ್ ತಗೋಗವನೇ ಅಂತ ಹೇಳ್ತಾ ಇನ್ನೇನು ಹಿಂಗೆ ದಾರಿನಾಗ ಗೊತ್ತಿದ್ದೆ, ಹಂಗೆ ನೋಡಿದ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹುಷಾರು ಕಣಪ್ಪ. ಸರಿ ಅಜ್ಜಿ, ಆಯಿತು. ಅಯ್ಯೋ ದೇವ್ರೆ, ನನಗೆ ಗೊತ್ತಿಲ್ದಿರೋ ಥರ ನಾನು ಮದುವೆ ಆಗೈತೆ. ಹೆಂಗವಳ ಹುಡುಗಿ, ಏನು ಕತೆನೋ ನೋಡಬೇಕು. ಯಾರಿರ್ಬೋದು? ಚೆನ್ನಾಗೇ ಇರ್ತಾಳೆ ಅಂತ ಅನ್ನಿಸ್ತೈತೆ ಹುಡುಗಿ. ನನ್ನ ಮದುವೆ ಮಾಡ್ಕೊಂಡವಳು, ಅದು ನನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳ. ಅಜ್ಜಿಗೂ ಏನಾದರೂ ಅವಳಿಗೂ ಕಿರಿಕ ಹೋಗ್ಬಿಡ್ತಾ, ಅದಕ್ಕೆ ಬಿಟ್ಟಿಗೆ ಹೊರಟೋಗ್ಬಿಟ್ಲಾ ಏನು? ಅತ್ತೆ ಸೊಸೆ ಅಂತ ಸ್ವಲ್ಪ ಇರ್ತೈತಲ್ಲ, ಹಾಗೆ ಅಜ್ಜಿಗೂ ನನ್ನ ಹೆಂಡತಿಗೂ ಏನೋ ಕಿರಿಕಾಗ್ಬಿಟ್ಟೋಗೋಳೆ ಅಂತ ಅನ್ನಿಸುತ್ತೆ. ಹೋಗ್ಬಿಟ್ಟು ಅರ್ಜೆಂಟಾಗಿ ಹೋಗ್ಬಿಟ್ಟು ಅಜ್ಜಿ ಹತ್ರ ಎಲ್ಲ ವಿಷಯನೂ ಕಲೆಕ್ಟ್ ಮಾಡ್ಕೊಬಿಟ್ಟು ಹೋಗ್ಬಿಟ್ಟು ನಾನು ಹೆಂಡ್ತಿನ ಕರ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಇನ್ನು ಸಂದಾಗಿ ದುಡ್ದು ಇನ್ನು ನಾನು ಅವಳು ಅಜ್ಜಿ 3 ಜನನೂ ಸಂದಾಗಿರ್ಬೇಕಪ್ಪ, ಚೆನ್ನಾಗಿ ದುಡಿಬೇಕು ಇನ್ಮೇಲೆ. ಈಗಲೇ ಹೋಗ್ತೀನಿರು. ನೀವು ಹೇಳಲಿಲ್ಲ ನನಗೆ ಮದುವೆ ಆಗೈತೆ ಅಂತ ಹೇಳ್ಬಿಟ್ಟು, ಅಜ್ಜಿನೂ ಹೇಳಿಲ್ಲ. ಇಬ್ಬರು ಯಾಕೆ ಹೇಳಿಲ್ಲ ನೀವು? ನನಗೆ ಮೋಸ ಮಾಡಿಬಿಟ್ರೆ ಹೇಳ್ಬೇಕಿತ್ತಾನೆ ನೀವು. ಹೋಗ್ಬಿಟ್ಟು ನಾನು ಏನ್ರಿ ಯಾರು ಏನು ಎತ್ತಂತ ತಿಳ್ಕೊಂಡು ಕರ್ಕೊಬಿಟ್ಟು ಬರ್ತೀನಿ. ಏನರಪ್ಪ, ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.